ಅಂದರೆ ನಮಗೆ ಗುರುಪೌರ್ಣಿಮೆ ಬಗ್ಗೆ ಗೊತ್ತು, ಆದರೆ ಗುರುಪೌರ್ಣಿಮೆ ಮಹತ್ವದ ಬಗ್ಗೆ ಶಾಂತಿ ಭಕ್ತರ ವೀಕ್ಷಕರ ಅಭಿಮಾನಿಗಳೇ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನೋಡಿ, ಇವರು ರವಿ ಅಂತ, ಅವ್ರ ಪಕ್ಕದಲ್ಲಿ ಅವ್ರ ಫ್ರೆಂಡು ಕೇಸರಿ ಟವಲ್ ಹಾಕ್ಕೊಂಡಿದ್ದಾರೆ. ಮೊದಲು ಕಾಣಿಸ್ಕೊಂಡವರು ರವಿ ಅಂತ, ಆಮೇಲೆ ಅವ್ರ ಪಕ್ಕದಲ್ಲಿದ್ದಾರಲ್ಲ ಕೇಸರಿ ಟವಲು, ಅವ್ರು ಬಂದು ಅವ್ರ ಫ್ರೆಂಡು. ಈಗ ನಾವು ಎಲ್ಲೋಗ್ತಾ ಇದ್ದೀನಿ ಗೊತ್ತಾ? ಇಲ್ಲಿ ಹನುಮಾನ್ ಗುಡಿ ಇದೆ, ಹನುಮಾನ್ ಟೆಂಪಲ್, ಗುಂಡಾಪುರ ಗುಡ್ಡ, ಗೌರಿಬಿದನೂರು ಟೌನ್ ಅಟ್ಯಾಚ್ ಗುಂಡಾಪುರ ಗುಡ್ಡ. ಈ ಗುಡ್ಡದ ಮೇಲೆ ಹೇಗೆ ನಾನಿದ್ದೀನಿ, ಗುಡ್ಡದ ಮೇಲೆ ನಾನಿದ್ದೀನಿ, ಗುಂಡಾಪುರ ಗುಡ್ಡದ ಮೇಲೆ. ಇಲ್ಲಿ ಹನುಮಾನ್ ಟೆಂಪಲ್ ಇದೆ. ಇದನ್ನು ನೋಡ್ಕೊಳ್ಳೋದು, ಆಗಲೇ ಆ ಶರ್ಟ್ ಹಾಕ್ಕೊಂಡು ನನಗೆ ಕೈ ಎತ್ತಿದ್ರಲ್ಲ, ಕೈ ಎತ್ತಿ ಹಾಯ್ ಮಾಡಿದ್ರಲ್ಲ, ಅವರು ರವಿ ಅಂತ. ಅವ್ರ ಜೊತೆಲಿ ಕೇಸರಿ ಟವಲ್ ಹಾಕ್ಕೊಂಡು ಒಬ್ಬರಿದ್ದರು, ಅವರಿಬ್ಬರು ಇದನ್ನು ನೋಡ್ಕೊಳ್ತಾರೆ. ಗುಂಡಾಪುರ ಗುಡ್ಡದ ಮೇಲೆ ಹನುಮಾನ್ ಟೆಂಪಲ್, ಓಕೆನಾ? ರವಿ ಅಂತ, ಆಮೇಲೆ ಅವ್ರ ಜೊತೆಲಿರೋರು ಒಬ್ಬರು, ಫಸ್ಟ್ ಟೈಮ್ ನೀವು ನೋಡಿದ್ರೆ, ಓಕೆನಾ? ಇದು ಬಂದು ಎಲ್ಲಿದೆ? ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ. ನೀವು ನೋಡ್ಬೋದು ಕೆಳಗಡೆ. ಈಗ ನಾನು ತೋರಿಸ್ತೀನಿ, ಅಲ್ಲಿ ಟೆಂಟ್ ಕಾಣುತ್ತೆ ಕೆಳಗಡೆ. ಈಗ ಆಲ್ರೆಡಿ ಪ್ರೋಗ್ರಾಮ್ ನಡೀತಾ ಇದೆ ನೋಡ್ರಿ, ಅಲ್ಲಿ ಕಾಣಿಸ್ತಾ ದೂರದಲ್ಲಿ ಕೆಳಗಡೆ. ಅಲ್ಲಿ ಅರಳಿ ವೃಕ್ಷ, ಬೇವಿನ ವೃಕ್ಷ ಪಕ್ಕದಲ್ಲಿದೆ. ಆಮೇಲೆ ಮುಂದಕ್ಕೆ ನೀವು ನೋಡಿದಾಗ ಇದೇ ಗುಡ್ಡ ಇರುತ್ತೆ ಪಕ್ಕದಲ್ಲಿ. ಹನುಮಾನ್ ನೀವು ನೋಡ್ಬೋದು, ಹನುಮಾನ್, ಓಕೆನಾ? ಹನುಮಾನ್ ಇದೇ ಗುಂಡಾಪುರ ಗುಡ್ಡದ ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ಹಿಂದುಗಡೆ ನೋಡಿದ್ರಲ್ಲ, ಈಗ ಅಲ್ಲಿ ಅರಳಿ ವೃಕ್ಷ. ಅನಂತರ ದೂರದಲ್ಲಿ ನೋಡಿರಿ, ದೂರದಲ್ಲಿ ಗಂಗಮ್ಮ ಗುಡಿ ಶನೇಶ್ವರ ಅಂತ ಅಲ್ಲಿರುತ್ತೆ, ಸ್ವಲ್ಪ ದೂರದಲ್ಲಿ. ಅಲ್ಲಿಗೆ ನೀವು ಅಲ್ಲಿ ಕಾಣುತ್ತಲ್ಲ ಆಲದ ಮರ, ಅರಳಿ ಮರ, ಬೇವಿನ ವೃಕ್ಷ ಕೂಡ ಅಲ್ಲಿ ದೂರದಲ್ಲಿ ಇರುತ್ತೆ. ಇಲ್ಲಿ ನಾವೀಗ ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ ಈ ಪಕ್ಕದಲ್ಲಿ, ಇದು ಪಕ್ಕದಲ್ಲೇ ಇರೋದು, ಏನೋ ಪಕ್ಕದಲ್ಲೇ ಇರುತ್ತೆ. ಇಲ್ಲಿ ಅರಳಿ ವೃಕ್ಷ, ಬೇವಿನ ವೃಕ್ಷ, ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ, ಅದರ ಪಕ್ಕದಲ್ಲೇ ಹನುಮಾನ್ ಟೆಂಪಲ್. ಇಲ್ಲಿ ಒಂದು ಸಾರಿ ಏನಾಗಿದೆ, ಈ ಹನುಮಾನ್ ಟೆಂಪಲ್ ಪಾದಗಳು ಅಂತ ಇರುತ್ತೆ. ಇಲ್ಲಿ ಕೆಲವೊಂದು ಜನ ಇರ್ತಾರಲ್ಲ, ಅವರಿಲ್ಲಿ ಅಭಿವೃದ್ಧಿ ಆಗಬಾರ್ದು ಅಂತ ಕೂಡ ಕಿರಿಕಿರಿ ಆಗಾಗ ಏನೇನೋ ಮಾಡ್ತಾರೆ. ಆದರೆ ಭಗವಂತ ಹನುಮಾನ್ ಇಲ್ಲಿ ಗಟ್ಟಿಯಾಗಿ ನೆಲ ನಿಂತ್ಕೊಂಡಿದ್ದಾನೆ ಬಂಡೆ ಮೇಲೆ, ಆ ಗುಡ್ಡದ ಮೇಲೆ. ಈಗ ಇಲ್ಲಿ ಮೇಲೆ ಏನೋ ಹನುಮಾನ್ ನಿಂತ್ಕೊಂಡಿದ್ದಾನೆ, ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ಅಂತ ಜಂಡಗಳು ಸಾರಿ ಹೇಳ್ತಾವೆ ಅಲ್ವಾ, ಸಾರಿ ಹೇಳ್ತಾ ಇದ್ದಾವೆ. ಇದಕ್ಕೆ ಎಲ್ಲರ ಸಹಕಾರ ಬೇಕು, ಹಿಂದೂಗಳ ಸಹಕಾರ. ಅದರಲ್ಲೂ ಹಿಂದೂ ಧರ್ಮದ ಏನು ಹಿಂದೂ ಧರ್ಮ ಸಂಸ್ಕಾರ ಸಂಸ್ಕೃತಿನ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಹಿಂದೂ ಧರ್ಮ ಉಳಿಯುತ್ತೆ. ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ. ಈಗ ನೀವು ಅಲ್ಲಿ ನೋಡ್ತೀರಾ, ಈಗ ತೋರಿಸ್ತೀನಿ, ನೋಡಿ ಅಲ್ಲಿ ಕೆಳಗಡೆ ಒಂದು ಸಾರಿ ನೋಡ್ಕೊಳ್ಳಿ, ಅಲ್ಲಿ ಕಾಣುತ್ತಾ ನಿಮಗೆ, ಹಾಗೆ ನೋಡ್ಕೊಳ್ಳಿ. ಕಾಣಿಸ್ತಾ ಅಲ್ಲಿ ದೂರದಲ್ಲಿ, ಕಾಣಿಸ್ತಲ್ಲ ಅದೇ ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲದ್ದು ಟ್ರಸ್ಟ್ ವತಿಯಿಂದ ಅಲ್ಲಿ ಮುನೇಶ್ವರ ಗುಡಿ ತಯಾರು ಮಾಡಲಾಗಿದೆ. ಓಕೆ, ನಿಮ್ಮೆಲ್ಲರ ಸಹಕಾರ ಬೇಕು. ಓಕೆ, ಈಗ ನೆಕ್ಸ್ಟು ಈ ಕಾರ್ಯಕ್ರಮನ ಈಗ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ನೀವು ಈ ಕಾರ್ಯಕ್ರಮನ ಈಗಾಗಲೇ ಭಾಗ 1, 2 ವೀಕ್ಷಣೆ ಮಾಡಿದ್ದೀರ. ಇದು ಭಾಗ 3, ಇದನ್ನು ವೀಕ್ಷಣೆ ಮಾಡಿ ದಯವಿಟ್ಟು ಪೂರ್ತಿಯಾಗಿ, ಓಕೆನಾ? ಪೂರ್ತಿಯಾಗಿ ಈ ಭಾಗನ ವೀಕ್ಷಣೆ ಮಾಡಿ. ಈಗ ನಾರಾಯಣ ರೆಡ್ಡಿ ಕೋಲಾರ ಅವರು ಇಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದು ಭಾಗ 3 ಇರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು. ಮಹಾತ್ಮ ಜ್ಞಾನ ಮಂದಿರ ಮತ್ತು ಗುರುಕುಲ ಇದರ ಸಂಸ್ಥಾಪಕರು ಆದಂತಹ ಓಂ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ ಗುರುಪೌರ್ಣಿಮೆ ಬಗ್ಗೆ ಗೊತ್ತು, ಆದರೆ ಗುರುಪೌರ್ಣಿಮೆ ಮಹತ್ವದ ಬಗ್ಗೆ ಅಷ್ಟು ಮಾತ್ರನೇ ಗೊತ್ತಿತ್ತು. ನಮ್ಮ ನಾಗರಾಜ ಸ್ವಾಮಿಗಳು ಮತ್ತು ಸೀನಪ್ಪ ಸ್ವಾಮಿಗಳು ಇವರಿಬ್ಬರು ಮಾತಾಡಿಕೊಂಡು ಈ ವರ್ಷ ನಾವು ಗುರುಗಳು ಎಲ್ಲಿದ್ದಾರೆ ಅಲ್ಲಿಗೆ ಬಂದು ನಾವು ಅವ್ರ ಹತ್ರ ಆಶೀರ್ವಾದ ಪಡಿಬೇಕು ಅಂತಿದ್ದೀವಿ. ಇಲ್ಲ ನೀವೇನಾದರೂ ಕಾರ್ಯಕ್ರಮ ಏನಾದರೂ ಮಾಡೋಕ್ಕೆ ಅವಕಾಶ ಸಿಗುತ್ತಾ ಅಂತ ಅವ್ರಂದರು. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಇರಲಿ, ಈ ಸಾರಿ ಕಾರ್ಯಕ್ರಮ ನೀವು ತಿಳಿಸಿದ್ದು ತುಂಬ ಒಳ್ಳೆಯದಾಯಿತು. ನನಗೂ ಇದ್ರ ಬಗ್ಗೆ ಅಷ್ಟೊಂದು ಮಹತ್ವ ಗೊತ್ತಿರಲಿಲ್ಲ. ನಿಮ್ಮ ಮುಖಾಂತರ ನಾವು ಗುರುಗಳ ಆಶೀರ್ವಾದ ಪಡೆಯೋಕ್ಕೆ ಅವಕಾಶ ಸಿಗ್ತದೆ. ಅದೇ ರೀತಿಯಾಗಿ ಗುರುಮಕ್ಕಳು ಎಲ್ರಿಗೂ ತಿಳಿಸ್ಬಿಟ್ಟು ಅವರು ಎಲ್ಲರೂ ಬಂದು ಗುರುಗಳ ಪಾದಪೂಜೆಯನ್ನು ಮಾಡಿ ಅವರ ಸೇವೆಯನ್ನು ಸಲ್ಲಿಸಲಿ ಅಂತೇಳ್ಬಿಟ್ಟು, ಅವರ ಆಶೀರ್ವಾದವನ್ನು ಪಡೀಲಿ ಅಂತೇಳ್ಬಿಟ್ಟು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇವತ್ತಿನ ದಿವಸ ಇದು ಯಶಸ್ಸಾಗಿ
ಕಾರ್ಯಕ್ರಮ ಮೊದಲನೇ ವರ್ಷದ್ದು ಸ್ವಲ್ಪ ಹಿಂದು ಮುಂದೆ ಆದ್ರೂ ಸರಳವಾಗಿ ಚೆನ್ನಾಗಾಗಿದೆ ಅಂತ ನಾನು ತಿಳ್ಕೊತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಯಾರ್ಯಾರು ಇದ್ದಾರೆ ಇವರೆಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಗುರುಗಳು ಅಂದರೆ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ಮನೆಯಲ್ಲಿ ತಾಯಿ ತಂದೆ ಅಲ್ಲಿಂದ ಹಿಡಿದು ನಾವು ವಿದ್ಯಾಭ್ಯಾಸ ಮಾಡೋವಾಗಿಂದ ಪ್ರೈಮರಿ ಸ್ಕೂಲಿಂದನೂ ಗುರುಗಳು ನಮಗೆ ಸಿಗ್ತಾನೇ ಇರ್ತಾರೆ. ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ಅವರು ಹೇಳೋದು ಆ ಮಾರ್ಗವನ್ನು ನಾವು ಅನುಸರಿಸಿದಾಗ ನಾವು ಮುಂದೆ ಬರೋಕ್ಕೆ ಒಳ್ಳೆ ರೀತಿಯಿಂದ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಬರ್ತಾ ಕಾಲೇಜ್ ಮೆಟ್ಲು ಮತ್ತು ಪ್ರತಿಯೊಂದು ಇದರಲ್ಲೂ ಅಷ್ಟೇ ನಮ್ಮ ಸ್ನೇಹಿತರೇ ಆಗಿರ್ಬೋದು, ಇಲ್ಲ ಟೀಚರ್ಸೇ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಇಲ್ಲ ಹಿರಿಯರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಯಾರೇ ಆಗಲಿ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಳ್ಳೆ ವಿಚಾರಗಳನ್ನು ತಿಳಿಸಿ ನಾವು ಮಾಡತಕ್ಕಂಥ ನಾವು ನಡೆಯುವ ದಾರಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ನೀನು ಈ ರೀತಿ ಇಲ್ಲ ಈ ರೀತಿ ಹೋಗಬೇಕು ಅಂತ ಹೇಳಿ ನಮ್ಮನ್ನು ಮುಂದೆ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅವರೆಲ್ಲರೂ ನಮ್ಮ ಗುರುಗಳಿಗೆ ಸಮಾನ ಆಗ್ತಾರೆ. ಅದೇ ರೀತಿಯಾಗಿ ನಮ್ಮ ಗುರುಗಳು ಏನಂದರೆ ನಾವು ಗುರುಕುಲಕ್ಕೆ ಸೇರಿಕೊಂಡ ಮೇಲೆ ಅನಿರೀಕ್ಷಿತವಾಗಿ ನಮಗೆ ಏನೋ ಆ ಭಗವಂತ ನಮಗೆ ಗುರುಗಳ ಸಂಪರ್ಕ ಸಿಕ್ತು, ನಿಮ್ಮೆಲ್ಲರಿಗೂ ಸಂಪರ್ಕ ಸಿಕ್ತು. ಗುರುಗಳು ನಮ್ಮನ್ನು ಎಚ್ಚರಿಸಿ ನೀವು ಯಾವ ಮಾರ್ಗದಲ್ಲಿ ಹೋಗಬೇಕು ನೀವು ಅಂತ ನಮ್ಮನ್ನು ಒಂದು ನದಿಯಲ್ಲಿ ನಾವು ಎಲ್ಲೆಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿದ್ರೆ ದಡಕ್ಕೆ ಯಾವ ರೀತಿ ಸೇರಿಸ್ತಾರೆ, ನಾವಿಕ ಅಂತೀರಿ ನಾವು, ಏನು ಹಡಗು ನಡೆಸ್ತಾನಲ್ಲ ಅವನು ಯಾವ ರೀತಿ ದಡ ಸೇರಿಸ್ತಾನೆ ಆ ರೀತಿ ಗುರುಗಳೇನು ಮಾಡ್ತಾರೆ ಅಂದರೆ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನೀವು ಕಾಲಕ್ಕೂ ನಮ್ಮನ್ನು ಎಚ್ಚರಿಸಿ ನೀನು ಈ ರೀತಿ ನಡಿಬಾರ್ದು, ಈ ರೀತಿ ನಡಿಬೇಕು, ಈ ರೀತಿ ನಡೆದರೆ ನೀನು ಮುಂದೆ ಗುರಿ ಮುಟ್ಟುತ್ತೀಯ ಅಂತ ಅವರು ನಮಗೆ ಸದಾ ನಮ್ಮ ಜೊತೆನೇ ಇದ್ದು ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ನನ್ನ ಅನಂತ ಕೋಟಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಅಂತ ತಿಳಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಗುರುಗಳಿಗೆ ನಮ್ಮ ಗುರುಕುಲದ ಪರವಾಗಿ ಮತ್ತು ಇಲ್ಲಿ ಸೇರ್ತಕ್ಕಂಥ ಭಕ್ತಾದಿಗಳ ಪರವಾಗಿ ಎಲ್ರಿಗೂ ನನ್ನ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹಾಗೆ ಧನ್ಯವಾದಗಳು. ನನ್ನ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು ಅಂತ ತಿಳಿಸ್ತೀನಿ. ಧೈರ್ಯ ತುಂಬಿತು ನಡೆಯೋಕ್ಕೆ ನನ್ನ ಕಾಲು ಕೈ ಆಗ್ತಿರಲಿಲ್ಲ. ಅಂಥ ಟೈಮಲ್ಲಿ ಕೂಡ ನಾನು ಗುರುಗಳು ಕಾಲ್ ಮಾಡಿ, ಗುರುಗಳೇ ನನಗೆ ಫೀಸ್ ಕಟ್ಟೋ ಕೂಡ ಶಕ್ತಿ ಇಲ್ಲ ಗುರುಗಳೇ, ಅಂದರೆ ನೀನು ಏನು ಕೊಡಬೇಡಯ್ಯ ನನಗೆ, ನೀನು ಬಾರಯ್ಯ ಕ್ಲಾಸ್ಗೆ, ನಿನಗೆ ಮುಂದಕ್ಕೆ ದಾರಿ ತೋರಿಸ್ತೀನಿ ಬಾರಯ್ಯ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬಿದಂಥ ನಮ್ಮ ಗುರುಗಳಿಗೆ ಅಭಿನಂದನೆಗಳು ತಿಳಿಸ್ತಾ, ಇನ್ನೂ ಮುಂದಕ್ಕೆ ಇದೇ ರೀತಿ ಈ ವರ್ಷದಲ್ಲಿ ಈ ಗುರುಪೌರ್ಣಿಮೆ ಯಾವ ರೀತಿ ಸ್ವೀಕರಿಸಿದ್ದೀವೋ ಅದೇ ರೀತಿ ನಾವೊಬ್ಬರೇ ಅಲ್ಲ, ಗುರುಮಕ್ಕಳು ಕೂಡ ಒಂದೊಂದು ಸ್ಥಾನದಲ್ಲಿ ಒಂದೊಂದು ವರ್ಷದಲ್ಲಿ ಇದು ನಡೆಸ್ಕೊಂಡೋಗಿ ಈ ಗುರುಪೌರ್ಣಿಮೆನ ಅಭಿವೃದ್ಧಿಗೊಳಿಸಬೇಕಾಗಿ ನನ್ನ ವಿನಂತಿ ಮಾಡ್ಕೊತ, ನಮಗೆ ಸಿಕ್ಕಿದ್ದೇ ನಮ್ಮ ಗುರುಗಳು, ನಮ್ಮ ದೈವ ಪುಣ್ಯ. ಇಲ್ಲಿವರೆಗೂ ನಾನು ಇಲ್ಲಿಗೆ ಈ ಮೆಟ್ಲು ಹತ್ತೀನಿ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಕೈ ಜೋಡಿಸಿ ಇಲ್ಲಯ್ಯ ಈ ರೀತಿ ಮಾಡಬೇಕು, ಈ ನಿಮಿಷದಲ್ಲಿ ಈ ರೀತಿ ಮಾಡಬೇಕು, ಇಂಥದ್ದು ಮಾಡಿದ್ರೆ ನೀನು ಮುಂದಕ್ಕೆ ಬರ್ತೀಯ, ನೀನು ಮಾಡ್ತೀಯ ಅಂತೇಳ್ಬಿಟ್ಟು ಧೈರ್ಯ ಕೊಟ್ಟರು. ಧೈರ್ಯ ತುಂಬಿದಂಥ ಗುರುಗಳಿಗೆ ನನ್ನ ಅಭಿನಂದನೆಗಳು ತಿಳಿಸ್ತಾ ನಮ್ಮ ಪಾದಸೇವೆಗೆ ಧನ್ಯನಾಗ್ತೀನಿ. ನನಗೆ ಮಾತಾಡೋದು ಬರಲ್ಲ, ತಪ್ಪುಗಳನ್ನು ಮಾತಾಡಿದರೆ ಕ್ಷಮೆ ಕೊಟ್ಟು ಗುರುಗಳು ಕ್ಷಮೆ ನೀಡಿ. ಒಳ್ಳೆಯದಾಗಲಿ. ಶ್ರೀ ಗುರುಪೌರ್ಣಿಮೆ ಪ್ರಯುಕ್ತ ಸಮಯ ಜಾಸ್ತಿ ಆಗಿದೆ. ಈಗಾಗಲೇ ನೀವೆಲ್ಲರೂ ಇಲ್ಲಿವರೆಗೂ ಪೇಷನ್ಸ್ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ. ಭಾಳ ಶುದ್ಧವಾಗಿ ನಡೆದಿದೆ ಕಾರ್ಯಕ್ರಮ. ಇಲ್ಲಿಗೆ ಮಂಗಳ ಹಾಡೋಣ. ಎಲ್ಲ ಗುರುಮಕ್ಕಳಿಗೆ, ಹಾಗೆ ಭಕ್ತರಿಗೆ, ಅಭಿಮಾನಿಗಳಿಗೆ, ಶಿಷ್ಯರಿಗೆ, ವೀಕ್ಷಕರಿಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ ಟ್ರಸ್ಟ್, ಗೌರಿಬಿದನೂರು ತಾಲೂಕು, ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಗೌರಿಬಿದನೂರು ಟೌನ್, ಗುಂಡಾಪುರ ಗುಡ್ಡದ ಮೇಲೆ ಈ ಕಾರ್ಯಕ್ರಮ 10ನೇ ತಾರೀಕು 7ನೇ ತಿಂಗಳು 2025ನೇ ಇಸ್ವಿ ಗುರುವಾರ. ಎಲ್ಲವೂ ಸುಖಾಂತವಾಗಿ ಮುಗಿಯಿತು. ಸದ್ಯಕ್ಕೆ
ಈ ಒಂದು ಕಾರ್ಯಕ್ರಮ ಗುರುಪೌರ್ಣಮಿ ದಿವಸ ಗುರುಗಳ ಒಂದು ಸೇವೆ ಮಾಡ್ತಕ್ಕಂಥ ಎಲ್ಲ ವರ್ಗದ ಶಿಷ್ಯರು ತಮ್ಮ ತಮ್ಮ ಗುರುಗಳಿಗೆ ಸೇವೆ ಮಾಡಿ ಅವರ ಆಶೀರ್ವಾದ ಪಡಿಬೇಕು. ಆಗಲೇ ಈ ಜಗತ್ತಿನಲ್ಲಿ ಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗಲಿಕ್ಕೆ ಗುರುವಿನ ಆಶೀರ್ವಾದ ಬೇಕೇ ಬೇಕು. ಎಲ್ಲರಲ್ಲೂ ಅಂಧಕಾರ ಅಜ್ಞಾನ ಇದ್ದರೆ ಅದು ನರಕಕ್ಕೆ ದಾರಿ ಮಾಡಿಕೊಡುತ್ತೆ. ನರಕ ಅಂದ್ರೇನು? ಕಷ್ಟಗಳು. ಕಷ್ಟಗಳೆಲ್ಲಿಂದ ಬರುತ್ತೆ? ಜ್ಞಾನ ಇಲ್ಲದೇ ಇದ್ದರೆ ಒಂದು ನೀತಿ ನಿಯಮ ಇಲ್ಲದೇ ಇದ್ದರೆ ಒಂದು ಮೇಂಟೆನೆನ್ಸ್ ಅಂದರೆ ಏನು? ನಡ್ಕೊಳ್ತಕ್ಕಂಥ ರೀತಿ, ಜೀವನದ ಶೈಲಿ ಸರಿ ಇಲ್ಲ ಅಂದರೆ ಆಗ ನಮಗೆ ನರಕದ ರುಚಿ ಗೊತ್ತಾಗುತ್ತೆ. ನರಕದಿಂದ ಮುಕ್ತರಾಗೋದು ಹೇಗೆ? ಅದಕ್ಕೆ ಗುರುವಿನ ಆಶೀರ್ವಾದ ಬೇಕು. ಅದಕ್ಕೆ ಕನಿಷ್ಠ ವರ್ಷಕ್ಕೊಂದು ಸಾರಿ ಆದರೂ ಗುರುಗಳಿಗೆ ಸೇವೆ ಅನ್ನೋದನ್ನು ಸಲ್ಲಿಸಿ ಅವರ ಆಶೀರ್ವಾದ ನಾವು ಪಡಿಬೇಕು. ವರ್ಷಕ್ಕೊಂದು ಸಾರಿ ಗುರುಪೂರ್ಣಿಮೆ ಬರುತ್ತೆ ಅಲ್ವಾ? ಆಗೇನು ಮಾಡಬೇಕು? ಗುರುಗಳ ಹತ್ರ ಆಶೀರ್ವಾದ ಪಡಬೇಕು. ಗುರುಗಳಂದರೆ ಯಾರು? ಅವ್ರು ಯಾರಾದರೂ ಆಗಲಿ, ವ್ಯವಸಾಯ ಮಾಡೋ ರೈತರಾಗಿರಲಿ, ಇಂಜಿನಿಯರ್ಗಳಾಗಿರಲಿ, ಯಾರೇ ಆಗಿರಲಿ, ಅವರು ಗುರು ಸಮಾನ. ಅಂದರೆ ಜ್ಯೋತಿ, ನಮ್ಮ ಜೀವನದ ಜ್ಯೋತಿ ಬೆಳಗುತ್ತೆ, ಅಂಧಕಾರ ಜ್ಞಾನ ಹೋಗುತ್ತೆ. ಅವ್ರು ಯಾರಾದರೂ ಆಗಿರಲಿ, ಒಟ್ಟಿನಲ್ಲಿ ಗುರುಸ್ಥಾನ ಇದ್ರೆ ಏನಾಗುತ್ತೆ? ನಮಗೆ ಒಳ್ಳೆಯದೇ ಆಗುತ್ತೆ ಜೀವನದಲ್ಲಿ ಅಲ್ವಾ? ಅದಕ್ಕೆ ನಾವು ಪೂಜೆ, ಹೋಮ, ಹವನ, ಅಭಿಷೇಕ, ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ. ಓಂ ಶ್ರೀ ತಾರಾಮಾತಾ ಗುರುದೇವ್, ಶ್ರೀ ಗುರುದೇವ ದತ್ತ, ಓಂ ಶ್ರೀ ಗುರುದೇವ ದತ್ತ ಇತ್ಯಾದಿ. ಓಕೆ. ಅನ್ನಪೂರ್ಣೇಶ್ವರಿ, ಜಗನ್ಮಾತೆ ಅನ್ನಪೂರ್ಣೇಶ್ವರಿ, ದೈಹಿಕವಾಗಿ ಮಾನಸಿಕವಾಗಿ ನಮಗೆ ಆಕೆ ಸಹಾಯ ಬೇಕು. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ. ಓಂ ಶ್ರೀ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲ, ಭಕ್ತಿ, ಮುಕ್ತಿ, ಆರೋಗ್ಯ, ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಪಾರ್ವತಿ ಅಂತ ಅಲ್ವಾ? ಅನ್ನಂ ಪರಬ್ರಹ್ಮ ಅಂತಲೇ ಕರಿತೀವಿ. ನಾವೆಲ್ಲ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಹಿಂದೂ ಧರ್ಮದಲ್ಲಿ ಪ್ರಸಾದ ಹಂಚ್ತೀವಿ. ಆ ಪ್ರಸಾದ ಸ್ವೀಕಾರ ಮಾಡಿದ ಮೇಲೆ ನಮಗೆ ಎಲ್ಲಿಲ್ಲದ ಸಂತೋಷ, ತೃಪ್ತಿ ಉಂಟಾಗುತ್ತೆ. ಇದು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ. ಅದಕ್ಕೆ ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕು, ಹಿಂದೂ ಸಂಸ್ಕಾರ ಅನ್ನೋದು ಉಳಿಬೇಕು. ಗೊತ್ತಾಯ್ತಲ್ಲ? ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಾನಿಲ್ಲಿ ಜಯಶಾಲಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಇಲ್ಲ. ಇವರೇ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ನಮಃ ಶಿವಾಯ ನಮಃ. ಓಂ ಶಕ್ತಿ ದೇವತಾಯ ನಮಃ. ಓಂ ಗುರುದೇವಾಯ ನಮಃ. ಓಂ ಶಾಂತಿ, ಓಂ ಶಾಂತಿ. ನೋಡಿ ಭಕ್ತರೇ, ಗ್ರಾಮಸ್ಥರೇ, ಹಾಗೆ ಎಲ್ಲ ಭಕ್ತರು, ಗುರುಮಕ್ಕಳು ಎಲ್ಲರಿಗೂ ಇಲ್ಲಿ ಹುಣಸೆಕುಂಟೆ ಗ್ರಾಮದಲ್ಲಿ ಇರುವ ಹೊಲದ ಹತ್ರ ಆದಿಶಕ್ತಿ ದೇವಸ್ಥಾನ ಮಾಡಿದ್ದೀವಿ. ಇಲ್ಲಿ ಗೋಶಾಲೆ ಇರುತ್ತೆ. ಗೋಶಾಲೆ ಕಟ್ಟಡಗಳಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಇವತ್ತು ಗುರುಪೌರ್ಣಮಿ ವಿಶೇಷ ಶಕ್ತಿ ಇರುತ್ತೆ. ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು, ಮತ್ತು ಗುರುದೇವಿ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ಬಿಟ್ಟು ನೋಡಿ, ಶಕ್ತಿ ದೇವತೆ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಎಲ್ಲರೂ ಆಶೀರ್ವಾದ ಪಡ್ಕೊಳ್ಳಿ. ಶಕ್ತಿ ದೇವತೆ ಏನಿರುತ್ತೆ, ಸಪ್ತ ಚಕ್ರಗಳು ಸ್ಥಾನದಲ್ಲಿರುವ ಶಕ್ತಿ ದೇವತೆ ಎಲ್ಲರೂ, ಎಲ್ಲ ಗುರುಮಕ್ಕಳು ಮತ್ತು ಗ್ರಾಮಸ್ಥರು, ಭಕ್ತರು ಎಲ್ಲರೂ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಗುರುಪೌರ್ಣಮಿ ಇರೋದರಿಂದ ಎಲ್ಲರಿಗೂ, ನಿಮ್ಮ ಕುಟುಂಬಕ್ಕೂ ಮತ್ತು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಿಮಗೆ ಎಲ್ಲ ಚೆನ್ನಾಗಿರಬೇಕು, ಆಶೀರ್ವಾದ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಆಶೀರ್ವಾದ ತಗೊಳ್ಳಿ. ಓಂ ಶಾಂತಿ, ಓಂ ಶಾಂತಿ. ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ ಆ ದೇವರು ನಿಮಗೆ ಕೊಡಲಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ
ಪ್ಲಾಸ್ಟಿಂಗ್ ಮಾಡಬೇಕು ದೇವಸ್ಥಾನಕ್ಕೆ, ಮತ್ತು ಗ್ರಾನೈಟ್ ಹಾಕಬೇಕಾಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಅದು ವ್ಯವಸ್ಥೆ ಗುರುಮಕ್ಕಳು ಮಾಡ್ತಾರೆ. ಭಕ್ತರು ಎಲ್ಲ ದಾನ ಮಾಡ್ತಾಯಿದ್ದಾರೆ. ನಿಮಗೂ ದೇವರು ಭಾವನೆಗಳು ಕೊಟ್ಟರೆ ಇಲ್ಲಿ ಏನೋ ಒಂದು ಇರುತ್ತೆ. ಕಟ್ಟಡಗಳು ಇರ್ಬೋದು, ಮತ್ತು ದೇವಸ್ಥಾನ ಕಾರ್ಯಕ್ರಮ ಇರ್ಬೋದು, ಮತ್ತು ಇಲ್ಲಿ ಯಾವುದೇ ಥರ ದಾನ ಧರ್ಮ ಅನ್ನದಾನ ಇರುತ್ತೆ, ಎಲ್ಲ ಇರುತ್ತೆ. ಬಂದು ಸಹಾಯ ಮಾಡಿ. ಮತ್ತು ದೇವರಿಗೆ ದೇವರ ಹತ್ರ ಒಳ್ಳೆತನ ಇರಲಿ, ನಿಮಗೂ ದೇವ್ರ ಮೇಲೆ ಒಳ್ಳೆ ಭಾವನೆಗಳಿರಲಿ, ದೇವರ ಆಶೀರ್ವಾದ ಸದಾ ನಿಮಗೆ ಇರಲಿ ಅಂತ ಹೇಳ್ಬಿಟ್ಟು ಆರಾಧಿಸ್ತಾ ಇದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.